ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಒಂದ್ ಕಡೆ ಕರ್ನಾಟಕದಲ್ಲಿ ಮತಗಳ್ಳತನ ಆಗಿದೆ ಅಂತ ಆರೋಪ ಮಾಡ್ತಾ ಇರೋ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಬಿಹಾರದಲ್ಲಿ ಮತದಾರರ ಪಟ್ಟಿಯನ್ನು ಸರಿಪಡಿಸುವ ಚುನಾವಣಾ ಆಯೋಗದ ಸ್ಪೆಷಲ್ ಇಂಟೆನ್ಸಿವ್ ರಿವ್ಯೂ ಬಗ್ಗೆ ತಮ್ಮ ಮಿತ್ರ ಪಕ್ಷಗಳ ಜೊತೆಗೂಡಿ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೋಮವಾರ ಈ ಸ್ಪೆಷಲ್ ಇಂಟೆನ್ಸಿವ್ ರಿವ್ಯೂನ ಪ್ರತಿಭಟಿಸಿ ಚುನಾವಣಾ ಆಯೋಗಕ್ಕೆ ಮುತ್ತಿಗೆ ಹಾಕೋದಕ್ಕೆ ಹೊರಟಿದ್ದ ರಾಹುಲ್ ಗಾಂಧಿ ಮತ್ತು ಅವರ ಒಂದಷ್ಟು ಬೆಂಬಲಿಗರನ್ನ ದೆಹಲಿಯಲ್ಲಿ ಪೊಲೀಸರು ಬಂಧಿಸಿ ಬಿಡುಗಡೆ ಮಾಡಿದ್ದಾರೆ. ಇನ್ನು ರಾಹುಲ್ ತಮ್ಮ ಆರೋಪಗಳಿಗೆ ಸಾಕ್ಷಿ ಕೊಡಬೇಕು ಅಥವಾ ದೇಶದ ಜನರ ಮುಂದೆ ಕ್ಷಮೆ ಕೋರಬೇಕು ಅಂತ ಕರ್ನಾಟಕದ ಚುನಾವಣಾ ಆಯುಕ್ತರು ರಾಹುಲ್ ಗಾಂಧಿ ಅವರಿಗೊಂದು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಮತದಾರರ ಪಟ್ಟಿ ಹಾಗೂ ಮತಗಳ್ಳತನದ ಬಗ್ಗೆ ರಾಹುಲ್ ಅವರು ಮಾಡಿದ ಆರೋಪಗಳನ್ನು ತಳ್ಳಿ ಹಾಕಿದ್ದ ಮತ್ತು ಆ ಮತದಾರರ ಪಟ್ಟಿ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲೇ ಸಿದ್ಧವಾಗಿತ್ತು ಅಂತ ಹೇಳಿದ್ದ ರಾಜ್ಯ ಸಹಕಾರಿ ಸಚಿವ KN ರಾಜಣ್ಣ ತಮ್ಮ ಸಚಿವ ಸ್ಥಾನವನ್ನ ಕಳ್ಕೋಬೇಕಾಗಿ ಬರ್ತಾ ಇದೆ. ಸತ್ಯ ಹೇಳಿದ್ದಕ್ಕೆ ರಾಜಣ್ಣ ಬೆಲೆ ತೆರ್ತಾ ಇದ್ದಾರೆ. ಕಾಂಗ್ರೆಸ್ ಅಲ್ಲಿ ನಿಜ ಹೇಳಿದವರ ತಲೆದಂಡ ಆಗತ್ತೆ ಅಂತ ಪ್ರತಿಪಕ್ಷಗಳು ಹೇಳ್ತಾ ಇದ್ರೆ, ರಾಜ್ಯದ ನಾನಾ ಕಡೆಗಳಲ್ಲಿ ರಾಜಣ್ಣ ಅವರ ಬೆಂಬಲಿಗರು ಹಾಗೂ ಅವರ ಸಮುದಾಯದ ನಾಯಕರು ತಮ್ಮ ನಾಯಕನನ್ನು ವಜಾಗೊಳಿಸಿದ ಘಟನೆಯನ್ನ ಖಂಡಿಸಿ ಪ್ರತಿಭಟನೆಗಳ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಹಾಗಾದರೆ ಮತ ಕಳುವಿನ ಆರೋಪ, ಪ್ರತಿಭಟನೆಗಳು ಹಾಗೂ ಅದರ ಪರಿಣಾಮ ರಾಜ್ಯದಲ್ಲಿ ಏನಾಗ್ತಾ ಇದೆ, ಬನ್ನಿ ನೋಡೋಣ. ಗೆಳೆಯರೆ, ಜಗತ್ತಿನ ನಾನಾ ದೇಶಗಳಲ್ಲಿ ರೆಜಿಮ್ ಚೇಂಜ್ ಮಾಡಬೇಕು ಅಂತ ಬಯಸಿದಾಗ ಡೀಪ್ ಸ್ಟೇಟ್ ಅಲ್ಲಿ ಮಾಡಿಸೋ ಆರೋಪ ಚುನಾವಣೆಗಳು ಪಾರದರ್ಶಕವಾಗಿ ನಡೆದಿಲ್ಲ ಅನ್ನೋದು. ಕಳೆದ ಬಾರಿ ಬಾಂಗ್ಲಾದೇಶದಲ್ಲಿ ಕೂಡ ಇದೇ ಆರೋಪವನ್ನು ಹೊರಿಸಿ ಅಲ್ಲಿನ ಸರ್ಕಾರದ ವಿರುದ್ಧ ಒಂದಷ್ಟು ಪ್ರತಿಭಟನೆಗಳಾಗುವ ಹಾಗೆ ನೋಡಿಕೊಳ್ಳಾಯಿತು. ಅದು ವರ್ಕೌಟ್ ಆಗದೆ ಇದ್ದಾಗ ರಿಸರ್ವೇಷನ್ ಹೆಸರಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ಶುರುವಾಯಿತು. ಅದು ಹಿಂಸಾಚಾರಕ್ಕೆ ತಿರುಗಿತು. ಹಸೀನಾ ಸರ್ಕಾರ ಪತನ ಆಯಿತು. ಯುನಸ್ನನ್ನ ಅಮೆರಿಕ ಅಲ್ಲಿ ಪ್ರತಿಷ್ಠಾಪನೆ ಕೂಡ ಮಾಡಿತು. ಇದು ಒಂದು ಲೇಟೆಸ್ಟ್ ಉದಾಹರಣೆ ಅಷ್ಟೇ. ಇಂತಹ ಸಾಕಷ್ಟು ಘಟನೆಗಳು ಜಗತ್ತಿನ ನಾನಾ ದೇಶಗಳಲ್ಲಾಗಿವೆ. ಈಗ ಭಾರತದಲ್ಲಿ ಕೂಡ ಅಂಥದ್ದನ್ನೇ ನಾವು ನೋಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗಂತ ನಮ್ಮಲ್ಲಿ ಚುನಾವಣೆಗಳನ್ನು ತುಂಬಾ ಪಾರದರ್ಶಕವಾಗಿ ನಡೆದು ಬಿಡುತ್ತವೆ ಅಂತಲ್ಲ. ಚುನಾವಣಾ ವ್ಯವಸ್ಥೆ ಜಾರಿ ಆದಾಗಿಂದಲೂ ಕೂಡ ಒಂದಲ್ಲ ಒಂದು ಲೋಪಗಳದರಲ್ಲಿ ಇದ್ದೇ ಇವೆ. ಹಣ ಹೆಂಡ ಇಲ್ಲದೆ ಚುನಾವಣೆ ನಡೆಯೋದಿಲ್ಲ. ಹಿಂದೆ ಮತಪತ್ರಗಳ ಕಾಲದಲ್ಲಿ ರಿಗ್ಗಿಂಗ್ ಆಗ್ತಾ ಇತ್ತು, ಬೂತ್ ಕ್ಯಾಪ್ಚರಿಂಗ್ ಆಗ್ತಾ ಇತ್ತು. ಈಗ ಅದು ಕಡಿಮೆ ಆಗಿದೆ. ಆದರೆ ಮತದಾರರ ಪಟ್ಟಿಯಲ್ಲಿ ನಕಲಿ ಮತದಾರರ ಹೆಸರು ಕಾಣಿಸ್ಕೊಳ್ತಾ ಇವೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಸರಿಪಡಿಸೋದಕ್ಕೆ ಚುನಾವಣಾ ಆಯೋಗ ಕ್ರಮಗಳನ್ನು ಕೈಗೊಳ್ಳಬೇಕು. ಹಾಗೆ ಯಾರು ಈ ಬಗ್ಗೆ ಆರೋಪ ಮಾಡ್ತಾ ಇದ್ದಾರೆ ಅವರು ಕೂಡ ಹಿಟ್ ಅಂಡ್ ರನ್ ಥರದ ಆರೋಪಗಳನ್ನು ಮಾಡದೆ ಸರಿಯಾದ ಸಾಕ್ಷಿ ಆಧಾರಗಳನ್ನು ಒದಗಿಸಿಕೊಡಬೇಕು. ಅಥವಾ ಈ ಬಗ್ಗೆ ನ್ಯಾಯಾಲಯದ ಮೆಟ್ಟಿಲನ್ನೇರಬೇಕು, ಅಲ್ಲಾದರೂ ಸಾಕ್ಷಿಗಳನ್ನು ಕೊಡಬೇಕು. ಹಾಗಲ್ಲದೆ ಇದ್ರೆ ಆರೋಪ ಮಾಡೋರನ್ನು ಕೂಡ ಜನ ಅನುಮಾನದಿಂದ ನೋಡೋ ಹಾಗಾಗತ್ತೆ. ಇನ್ನು ಇಲ್ಲಿ ರಾಹುಲ್ ಗಾಂಧಿ ಚುನಾವಣಾ ಆಯೋಗದ ವಿರುದ್ಧ ಮೊನ್ನೆ ದೆಹಲಿಯಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದ್ರು. ಅವ್ರು ಹೇಳಿದ್ರಲ್ಲಿ ಒಂದಷ್ಟು ಸತ್ಯ ಇದೆ ಅಂತ ಮಾಧ್ಯಮಗಳು ಸ್ಥಳಕ್ಕೆ ಹೋಗಿ ಒಂದಷ್ಟು ವರದಿ ಮಾಡ್ತಾ ಇದ್ರೆ, ಅವ್ರು ಹೇಳ್ತಾ ಇರೋದ್ರಲ್ಲಿ ಒಂದಷ್ಟು ಸುಳ್ಳುಗಳೂ ಇವೆ ಅಂತ ಚುನಾವಣಾ ಆಯೋಗ ಹೇಳ್ತಾ ಇದೆ. ಅಷ್ಟೇ ಅಲ್ಲ, ಅದಕ್ಕಾಗಿ ಒಂದು ಅಫಿಡವಿಟ್ ಸಮೇತ ದೂರು ಕೊಡಿ ಅಂತ ಆಯೋಗ ಕೇಳ್ತಾ ಇದೆ. ಆದರೆ ಅದನ್ನು ನಾನು ಕೊಡೋದಿಲ್ಲ ಅಂತ ರಾಹುಲ್ ಹೇಳ್ತಾ ಇದ್ದಾರೆ. ಈ ಮಧ್ಯೆ ಚುನಾವಣಾ ಆಯೋಗ ರಾಹುಲ್ ಅವರಿಗೊಂದು ನೋಟಿಸ್ ಅನ್ನು ಕೊಟ್ಟಿದೆ. ಮತ ಕಳುವು ಅಂತ ಹೇಳ್ತಾ ಇದ್ದೀರಿ, ಒಬ್ಬರೇ ವ್ಯಕ್ತಿ ಎರಡೆರಡು ಬಾರಿ ಮತ ಹಾಕಿದ್ದಾರೆ ಅನ್ನೋ ಆರೋಪವನ್ನೂ ಮಾಡ್ತಾ ಇದ್ದೀರಿ. ನೀವೇ ಒಂದಷ್ಟು ದಾಖಲೆಗಳನ್ನು ತೋರಿಸಿ ಇದು ಆಯೋಗದ ದಾಖಲೆಗಳು ಅಂತ ಹೇಳ್ಕೊಂಡು ಬರ್ತಾ ಇದ್ದೀರಿ. ಹಾಗಾದರೆ ನಿಮ್ಮ ಆರೋಪಗಳಿಗೆ ನಿಮ್ಮ ಬಳಿ ಇರೋ ಸಾಕ್ಷ್ಯಗಳೇನು ಅನ್ನೋದನ್ನ ನಮಗೆ ಕೊಡಿ. ಒಂದು ಪ್ರಮಾಣ ಪತ್ರದ ಜೊತೆ ದೂರು ಕೊಡಿ. ಹಾಗೆ ಮಾಡೋದಕ್ಕೆ ಸಾಧ್ಯ ಆಗದೇ ಇದ್ರೆ ನಿಮ್ಮ ಸುಳ್ಳುಗಳ ಬಗ್ಗೆ ದೇಶದ ಜನರ ಮುಂದೆ ಕ್ಷಮೆ ಕೋರಿ ಅಂತ ನೋಟಿಸಲ್ಲಿ ಆಯೋಗ ತಿಳಿಸಿದೆ. ಆದರೆ ರಾಹುಲ್ ಗಾಂಧಿ ಅವರು ಮಾತ್ರ ತಾವು ಯಾವುದೇ ಪತ್ರಕ್ಕೂ ಸಹಿ ಹಾಕೋದಿಲ್ಲ. ಹಾಗೆ ಎಲೆಕ್ಷನ್ ಕಮಿಷನ್ ವಿರುದ್ಧದ ಹೋರಾಟವನ್ನು ಕೂಡ ನಿಲ್ಲಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ರಾಹುಲ್ ಸಹಿ ಮಾಡಿದ ದಾಖಲೆಯನ್ನು ಕೊಟ್ಟರೆ ಮುಂದೆ ಸಾಕಷ್ಟು ಸಮಸ್ಯೆಗಳೆದುರಾಗಬಹುದು. ರಾಹುಲ್ ವಿರುದ್ಧ ಚುನಾವಣಾ ಆಯೋಗ ನ್ಯಾಯಾಲಯದ ಮೆಟ್ಲೇರಬಹುದು. ಹೀಗಾಗಿ ರಾಹುಲ್ ಗಾಂಧಿ ಕೇವಲ ಆರೋಪವನ್ನು ಮಾಡ್ತಾ ಜನರ ಗಮನವನ್ನು ಸೆಳೆಯುವ ಕಡೆಗೆ ಮಾತ್ರ ಹೆಚ್ಚು ಆಸಕ್ತರಾಗಿದ್ದಾರೆ ಹೊರತು ಸಮಸ್ಯೆಯನ್ನ ಸರಿಪಡಿಸುವ ಕಡೆಗಲ್ಲ ಅನ್ನೋ ಆರೋಪಗಳು ಆಡಳಿತಾರೂಢರಿಂದ ಕೇಳಿ ಬರ್ತಾ ಇವೆ. ಹಾಗೆ ನಾನು ಸಹಿ ಹಾಕಿ ಸಾಕ್ಷಿಗಳನ್ನು ಯಾಕೆ ಕೊಡಬೇಕು? ಇದು ಚುನಾವಣಾ ಆಯೋಗದ ವೆಬ್ಸೈಟ್ನಿಂದಲೇ ನಾವು ಪಡ್ಕೊಂಡು ಮಾಹಿತಿ. ಅವರು ಕೂಡ ಅವರದ್ದೇ ವೆಬ್ಸೈಟ್ನಿಂದ ಈ ಮಾಹಿತಿಯನ್ನು ತಗೊಳ್ಳಿ. ಇದು ಕೇವಲ ಬೆಂಗಳೂರಲ್ಲಿ ನಡೆದಿರೋ ಮತಗಳು ಮಾತ್ರ ಅಲ್ಲ, ದೇಶದ ನಾನಾ ಕ್ಷೇತ್ರಗಳಲ್ಲಿ ಇದೇ ಥರ ಆಗಿದೆ. ಈಗ ಚುನಾವಣಾ ಆಯೋಗ ಏನನ್ನೋ ಮುಚ್ಚಿಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಆದರೆ ಒಂದಲ್ಲ ಒಂದಿನ ಎಲ್ಲವೂ ಹೊರಗೆ ಬರುತ್ತೆ ಅಂತ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ. ಒಟ್ಟಾರೆ ಪ್ರಮಾಣ ಪತ್ರಕ್ಕೆ ಸಹಿ ಹಾಕಿ ದೂರು ಕೊಡೋದಿಲ್ಲ ಅಂತ ರಾಹುಲ್ ಹಠ ಹಿಡಿದಿದ್ದಾರೆ. ಇನ್ನು ಇದೇ ವೇಳೆ ಪ್ರತಿಭಟನೆಯನ್ನು ಮುಂದುವರೆಸಿರುವ ರಾಹುಲ್ ಗಾಂಧಿ ಸೋಮವಾರ ದೆಹಲಿಯಲ್ಲಿ ಚುನಾವಣಾ ಆಯೋಗದ ಕೇಂದ್ರ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಇಂಡಿಯಾ ಬ್ಲಾಕ್ನ ಸದಸ್ಯರ ಜೊತೆ ಹೊರಟರು. ರಾಜ್ಯಸಭೆ ಮತ್ತು ಲೋಕಸಭೆಯ ಸಂಸದರು ಸೇರಿ
300ಕ್ಕೂ ಅಧಿಕ ಮಂದಿ ಚುನಾವಣಾ ಆಯೋಗದ ಕಡೆ ಕಾಲ್ನಡಿಗೆಯನ್ನು ಆರಂಭ ಮಾಡಿದ ಸಂದರ್ಭದಲ್ಲಿ ಅವರನ್ನ ದೆಹಲಿಯ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ವೇಳೆ ತೃಣಮೂಲ ಕಾಂಗ್ರೆಸ್ನ ಸಂಸದೆ ಮಹುವಾ ಮೊಯ್ತ್ರಾ ಪ್ರಜ್ಞೆ ತಪ್ಪಿ ಬಿದ್ದರಂತೆ. ತಕ್ಷಣ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇಲ್ಲಿ ಒಬ್ಬ ವ್ಯಕ್ತಿ ಒಂದೇ ಓಟು ಅನ್ನೋ ಘೋಷಣೆಗಳನ್ನು ಕೂಗ್ತಾ ಬಂದ ಸಂಸದರು ಚುನಾವಣಾ ಆಯೋಗದ ಮುಖ್ಯಸ್ಥರನ್ನ ಭೇಟಿಯಾಗೋದಕ್ಕೆ ಬಯಸಿದ್ರು. ಆದರೆ ಅವರನ್ನ ರಸ್ತೆಯಲ್ಲೇ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಹೀಗೆ ದೆಹಲಿಯಲ್ಲಿ ಮತಗಳ್ಳತನ ಮತ್ತು ಚುನಾವಣಾ ಆಯೋಗದ ವಿರುದ್ಧ ಪ್ರತಿಭಟನೆ ಅನ್ನೋ ಹೈಡ್ರಾಮಾ ನಡೀತಿದ್ರೆ ನಮ್ಮ ಕರ್ನಾಟಕದಲ್ಲಿ ಬೇರೆಯದ್ದೇ ನಾಟಕ ಶುರುವಾಗಿದೆ. ಇಲ್ಲಿ ರಾಹುಲ್ ಅವರ ಮತಗಳ್ಳತನದ ಆರೋಪಗಳ ವಿರುದ್ಧ ಮಾತಾಡಿದ್ರು ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ಹಾಗೂ ಸಹಕಾರಿ ಸಚಿವ KN ರಾಜಣ್ಣ ತಮ್ಮ ಸಚಿವ ಸ್ಥಾನವನ್ನು ಕಳ್ಕೋಬೇಕಾಗಿ ಬಂದಿದೆ. ಇತ್ತೀಚೆಗೆ ರಾಹುಲ್ ಗಾಂಧಿ ಬೆಂಗಳೂರಲ್ಲಿ ದೊಡ್ಡ ಸಭೆಯನ್ನುದ್ದೇಶಿಸಿ ಚುನಾವಣಾ ಆಯೋಗದ ವಿರುದ್ಧ ಆರೋಪಗಳನ್ನು ಮಾಡಿದಾಗ ಸಹಕಾರಿ ಸಚಿವ KN ರಾಜಣ್ಣ ತಮ್ಮ ಸ್ಥಾನವನ್ನ ಕಳ್ಕೋಬೇಕಾಗಿ ಬಂದಿದೆ. ರಾಜಣ್ಣ ಅವರನ್ನ ಸಚಿವ ಸಂಪುಟದಿಂದ ವಜಾ ಮಾಡಿ ರಾಜ್ಯಪಾಲರು ಆದೇಶಕ್ಕೆ ಸಹಿ ಹಾಕಿದ್ದಾರೆ. ಆ ಕುರಿತಾದ ಪತ್ರವೊಂದನ್ನು ರಾಜ್ಯಪಾಲರ ಕಾರ್ಯದರ್ಶಿ ಪ್ರಭುಶಂಕರ್ ರಾಜ್ಯ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಕಳುಹಿಸಿಕೊಟ್ಟಿದ್ದಾರೆ. ಗೆಳೆಯರೆ, ಮಹದೇವಪುರ ಕ್ಷೇತ್ರದಲ್ಲಿ 1 ಲಕ್ಷಕ್ಕೂ ಅಧಿಕ ಮತದಾರರು ಸೇರಿಕೊಂಡಿದ್ದಾರೆ. ಒಬ್ಬನೇ ವ್ಯಕ್ತಿ 2 ಬಾರಿ ಮತ ಹಾಕಿದ್ದಾನೆ. ಒಂದೇ ಮನೆಯಲ್ಲಿ 80 ಜನ ಇದ್ದಾರೆ. ಇದೆಲ್ಲ ಹೇಗೆ ಸಾಧ್ಯ ಅಂತ ರಾಹುಲ್ ಕಿಡಿಯಾಗಿದ್ರು. ಆದರೆ ಅವರು ಚುನಾವಣಾ ಆಯೋಗಕ್ಕೆ ದೂರು ಕೊಡದೆ ಬೆಂಗಳೂರಿನಿಂದ ಹೊರಟೋದ್ರು. ರಾಹುಲ್ ಅವರ ಹೇಳಿಕೆಗೆ ಪ್ರತಿಕ್ರಿಯಿಸಿದ್ದ ರಾಜಣ್ಣ, ಲೋಕಸಭಾ ಚುನಾವಣೆ ನಡೆದ ಸಂದರ್ಭದಲ್ಲಿ ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಇತ್ತು, ಮತದಾರರ ಪಟ್ಟಿಯನ್ನು ಗಮನಿಸಬೇಕಾಗಿದ್ದು ನಮ್ಮ ಹೊಣೆ ಕೂಡ ಆಗಿತ್ತು ಅನ್ನೋ ಥರ ಮಾತಾಡಿದ್ರು. ಅವರು ಅವತ್ತಾಡಿದ್ದ ಮಾತುಗಳೇನು ಅನ್ನೋದನ್ನ ರಾಜಣ್ಣ ಅವ್ರ ಬಾಯಲ್ಲೇ ಸ್ವಲ್ಪ ಕೇಳಿಸ್ಕೊಂಡು ಬಿಡಿ. ಕಾರ್ಯಕ್ರಮ ಮುಗಿದ ಮೇಲೆ ಅವರು ಪ್ರಶ್ನೆಗಳು ಕೇಳಿದ ಮೇಲೆ ನಾನು ಅಲ್ಲಿಂದ ನೇರವಾಗಿ ತುಮಕೂರಿಗೆ ಹೊರಟು ಬಂದೆ. ಮುಂದಿನ ಬೆಳವಣಿಗೆಗಳು ನನಗೆ ಗೊತ್ತಿಲ್ಲ. ಆ ಬೆಳವಣಿಗೆಗಳು ಏನಾಗಿದೆ ನೋಡಿ ಆ ನಂತರ ಹೇಳ್ತೇನೆ. ತುಮಕೂರು ಲೋಕಸಭೆ ಚುನಾವಣೆ ಕೂಡ ನೋಡ್ರಿ, ಸುಮ್ಮನೆ ಇದೆಲ್ಲ ಮಾತಾಡಕ್ಕೆ ಹೋದ್ರೆ ಬೇರೆ ಬೇರೆ. ಈ ವೋಟರ್ ಲಿಸ್ಟ್ ಎಲ್ಲ ಯಾವ ಕಾಲದಲ್ಲಿ ಮಾಡಿದ್ದು? ನಮ್ಮದೇ ಸರ್ಕಾರ ಇರೋವಾಗ ಮಾಡಿರೋದು. ಅವಾಗೆಲ್ಲ ಏನು ಕಣ್ಮುಚ್ಕೊಂಡು ಕೂತಿರ್ತಾರೆ ಎಲ್ಲರೂ. ಮಾತಾಡಿದ್ರೆ ಮಾತಾಡ್ಬೇಕಾಗ್ತದೆ, ಏನು ಬೇಡ ಆಯ್ತಲ್ಲ. ಈಗ ಈ ಅಕ್ರಮಗಳು ನಡೆದಿರೋದು ಸತ್ಯ, ಅದರಲ್ಲೇನು ಯಾವುದೇ ಏನು ಸುಳ್ಳೇನಿಲ್ಲ. ಆದರೆ ಅಕ್ರಮಗಳನ್ನು ನಮ್ಮ ಕಣ್ಮುಂದೆನೇ ನಡೆದಿದ್ದಾವಲ್ಲ, ಅದು ನಮಗೆ ಅವಮಾನ ಆಗಬೇಕು, ನಾವು ನೋಡ್ಕೊಳ್ಳಿಲ್ಲಲ್ಲ ಅಂತ. ಅದರಿಂದ ಮುಂದೆ ನಾವು ಎಚ್ಚರಿಕೆಯಿಂದ ಈ ರೀತಿಯ ಅಕ್ರಮಗಳು, ಈಗ ಫಸ್ಟ್ ವೋಟರ್ ಲಿಸ್ಟು ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ಸ್ ಅನ್ನು ಪಬ್ಲಿಷ್ ಮಾಡಿ ಅಬ್ಜೆಕ್ಷನ್ ಕರೀತಾರೋ ಇಲ್ವೋ? ಕರೆದಾಗ ಏನು ಮಾಡ್ತಿದ್ದೋ ನಾವೆಲ್ಲ? ಅವರು ಅಕ್ರಮವಾಗಿ ಇವನ್ನೆಲ್ಲ ಮಾಡಬಾರ್ದನ್ನೆಲ್ಲ ಮಾಡಿ ವೋಟ್ಗಳನ್ನ ಬದಲಾವಣೆ ಮಾಡಿಕೊಂಡು ಪ್ರಧಾನಮಂತ್ರಿ ಆಗಿದ್ದಾರೆ. ಅದು 100% ಸತ್ಯ, ಅದರಲ್ಲೇನು ಎರಡನೇ ಮಾತಿಲ್ಲ. ಆದರೆ ನಮಗೆ ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ಸನ್ನು ಪಬ್ಲಿಷ್ ಮಾಡಿದಾಗ ನಾವು ನೋಡ್ಕೋಬೇಕೋ ಬೇಡಪ್ಪ? ಪಾಪ ಇಷ್ಟೇ ರಾಜಣ್ಣ ಅವರು ಹೇಳಿದ್ದು. ಈ ಮಾತುಗಳು ಈಗ ಅವರ ಪದಚ್ಯುತಿಗೆ ಕಾರಣ ಆಗ್ತಾ ಇವೆ. ಗೆಳೆಯರೆ, ಇಲ್ಲಿ ರಾಹುಲ್ ಅವರ ಆರೋಪಗಳನ್ನ ಇಡೀ ಪಕ್ಷ ಬೆಂಬಲಿಸಬೇಕು. ಯಾಕೆಂದ್ರೆ ರಾಹುಲ್ ಗಾಂಧಿ ಕಾಂಗ್ರೆಸ್ ಪಕ್ಷದ ಅನಭಿಷಿಕ್ತ ದೊರೆ, ಕಾಂಗ್ರೆಸ್ ಕುಟುಂಬದ ಕುಡಿಯವರು. ಅವರ ಹೇಳಿಕೆಯ ವಿರುದ್ಧವೇ ಮಾತಾಡಿದ್ರೆ ಅದನ್ನ ಅವರಾದ್ರೂ ಹೇಗೆ ತಾನೇ ಸಹಿಸ್ತಾರೆ? ಇನ್ನು ಸದ್ಯಕ್ಕೆ ರಾಹುಲ್ ಅವರ ಹೇಳಿಕೆಯನ್ನ ಕಾಂಗ್ರೆಸ್ ಪಕ್ಷದ ಸಾಕಷ್ಟು ನಾಯಕರು ಬಹಿರಂಗವಾಗಿ ಮತ್ತು ಮನಸ್ಫೂರ್ತಿಯಾಗಿ ಬೆಂಬಲಿಸ್ತಾ ಇಲ್ಲ ಅನ್ನೋ ಅಸಮಾಧಾನ ಕೂಡ ಅಲ್ಲಿ ಕಾಣ್ತಾ ಇದೆ. ವಿಷಯ ಏನಪ್ಪಾ ಅಂದ್ರೆ, ಚುನಾವಣಾ ಅಕ್ರಮ ಅನ್ನೋದು ಕೇವಲ ಒಂದು ಮಹದೇವಪುರಕ್ಕೆ ಸೀಮಿತ ಅಲ್ಲ. ಅದು ಬಹುತೇಕ ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ನಡೆದಿದೆ. ಇದನ್ನೇ CM ಇಬ್ರಾಹಿಂ ಅವರು ನಾವು ಕೂಡ ಬಾದಾಮಿಲಿ ಮತಗಳನ್ನು ಖರೀದಿ ಮಾಡಿದ್ವಿ ಅಂತ ಬಹಿರಂಗವಾಗಿ ಹೇಳಿರೋದು. ಮತ ಖರೀದಿ, ನಕಲಿ ಮತದಾರರು, ಹೆಂಡ, ಹಣ, ಕುಕ್ಕರ್ರು, ಲಿಕ್ಕರ್ಗಳ ಹಂಚಿಕೆ ಇದ್ಯಾವುದು ಕೂಡ ನಮ್ಮಲ್ಲಿ ಹೊಸ್ತಲ್ಲ. ಹಾಗೆ ಕರ್ನಾಟಕದಲ್ಲಿ ಮತದಾರರ ಪಟ್ಟಿಗಳಲ್ಲಿ ನಕಲಿ ಮತದಾರರು ಸೇರಿಕೊಂಡಿದ್ದಾರೆ ಅನ್ನೋ ಆರೋಪ ಮಾಡ್ತಾ ಇರೋ ರಾಹುಲ್ ಗಾಂಧಿ ಬಿಹಾರದಲ್ಲಿ ಹಾಗೆ ಸೇರ್ಪಡೆಯಾದ ಹೆಸರುಗಳನ್ನು ತೆಗೆಯೋದಕ್ಕೆ ನಡೀತಾ ಇರುವ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನ ವಿರೋಧಿಸ್ತಾ ಇದ್ದಾರೆ. ಹೀಗಾಗಿ ಪಕ್ಷದ ಕೆಲ ನಾಯಕರಲ್ಲಿ ಈ ಮತ ಕಳುವಿನ ಆರೋಪದ ಬಗ್ಗೆ ಭಿನ್ನಾಭಿಪ್ರಾಯಗಳಿದ್ರೆ ಅದು ಆಶ್ಚರ್ಯ ಪಡಬೇಕಾದ ವಿಷಯ ಏನಲ್ಲ. ಪ್ರಜಾಪ್ರಭುತ್ವದ ಸೌಂದರ್ಯನೇ ಭಿನ್ನಾಭಿಪ್ರಾಯ, ಅದನ್ನ ಸಹಿಸ್ಕೋಬೇಕಿತ್ತು. ಆದ್ರೆ ಪಾಪ KN ರಾಜಣ್ಣ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಕ್ಕಾಗಿ ಅಲ್ಲಿ ಬಲಿಯಾಗಬೇಕಾಗಿ ಬರ್ತಾ ಇದೆ. ಇನ್ನು KN ರಾಜಣ್ಣ ರಾಜ್ಯದ ಹಿರಿಯ ಧುರೀಣ. 1972ರಲ್ಲೇ ಸಹಕಾರಿ ಕ್ಷೇತ್ರಕ್ಕೆ ಕಾಲಿಟ್ಟವರು. 2 ಬಾರಿ ಅಪೆಕ್ಸ್ ಬ್ಯಾಂಕಿನ ಅಧ್ಯಕ್ಷರಾಗಿದ್ದರು. 1976ರಲ್ಲಿ ಕ್ಯಾತ್ಸಂದ್ರದ ನಗರ ಪಂಚಾಯತ್ನ ಅಧ್ಯಕ್ಷರಾಗೋದ್ರ ಮೂಲಕ ರಾಜಕೀಯ ಜೀವನವನ್ನು ಆರಂಭಿಸಿದ ರಾಜಣ್ಣ ಅದಾದ ನಂತರ ತುಮಕೂರು ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದರು. 1998ರ ಹೊತ್ತಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಭಾವಿ ನಾಯಕರಾಗಿ ಗುರುತಿಸಿಕೊಂಡ್ರು. ಹೀಗಾಗಿ 98ರಲ್ಲಿ ರಾಜಣ್ಣ ಅವರಿಗೆ ವಿಧಾನ ಪರಿಷತ್ಗೆ ಟಿಕೆಟ್ ಸಿಕ್ತು. 2004ರವರೆಗೆ ವಿಧಾನ ಪರಿಷತ್ನ ಸದಸ್ಯರಾಗಿದ್ದ ರಾಜಣ್ಣ 2004ರಲ್ಲಿ ವಿಧಾನಸಭೆಗೆ ಟಿಕೆಟ್ ಅನ್ನು ಕೇಳಿದ್ರು. ತುಮಕೂರಿನ ಬೆಳ್ಳಾವಿ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ ಅಂದ್ರು. ಆದರೆ
ಅಲ್ಲಿ ಅವತ್ತಿಗೆ ಸಜ್ಜನ ರಾಜಕಾರಣಿ ಅಂತಲೇ ಕರೆಸಿಕೊಳ್ತಾ ಇದ್ದ ಆರ್ ನಾರಾಯಣ್ ಅವರು ಸತತ 3 ಬಾರಿ ಗೆಲುವನ್ನು ಸಾಧಿಸಿದ್ರು. ಹೀಗಾಗಿ ಕಾಂಗ್ರೆಸ್ ಪಕ್ಷ ರಾಜಣ್ಣ ಅವರಿಗೆ ಟಿಕೆಟ್ ಕೊಡಲಿಲ್ಲ. ಹೀಗಾಗಿ ರಾಜಣ್ಣ ಕಾಂಗ್ರೆಸ್ಗೆ ಕೈಯಲ್ಲಾಡಿಸಿ ಜಾತ್ಯತೀತ ಜನತಾದಳಕ್ಕೆ ಬಂದರು. ಅಲ್ಲಿ ಅವರಿಗೆ ಟಿಕೆಟ್ ಕೂಡ ಸಿಕ್ತು. 2004ರಲ್ಲಿ ಆರ್ ನಾರಾಯಣ್ ಅವರನ್ನ ಸೋಲಿಸಿ ವಿಧಾನಸಭೆಗೆ ಪ್ರವೇಶವನ್ನ ಕೂಡ ರಾಜಣ್ಣ ಪಡ್ಕೊಂಡ್ರು. ಆದರೆ 2007ರಲ್ಲಿ ಸಿದ್ದರಾಮಯ್ಯ ಅವರು JDS ಅನ್ನ ಬಿಟ್ರಲ್ಲ, ಆಗ ತಾವು ಕೂಡ ಪಕ್ಷ ಬಿಟ್ಟ ರಾಜಣ್ಣ 2008ರಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ರು. ಅಷ್ಟೊತ್ತಿಗೆ ಬೆಳ್ಳಾವಿ ಕ್ಷೇತ್ರ ಉಳ್ಕೊಂಡಿರಲಿಲ್ಲ, ಕ್ಷೇತ್ರ ಮರು ವಿಂಗಡಣೆ ಆಗಿತ್ತು. ಹೀಗಾಗಿ ಮಧುಗಿರಿಯಿಂದ ಕಾಂಗ್ರೆಸ್ ಟಿಕೆಟ್ ಅನ್ನು ಪಡ್ಕೊಂಡು ಸ್ಪರ್ಧೆ ಮಾಡಿದ ರಾಜಣ್ಣ ಗೌರಿಶಂಕರ್ ವಿರುದ್ಧ ಕೇವಲ 563 ಮತಗಳಿಂದ ಸೋಲನ್ನು ಕಂಡರು. ಆ ಬಳಿಕ ಮಧುಗಿರಿ ಕ್ಷೇತ್ರದಲ್ಲಿ ಆಪರೇಷನ್ ಕಮಲದ ಕಾರಣದಿಂದ ಉಪಚುನಾವಣೆ ಎದುರಾಯಿತು. ಆಗಲೂ ರಾಜಣ್ಣ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ರು. ಆದರೆ JDS ಅಲ್ಲಿ ಅನಿತಾ ಕುಮಾರಸ್ವಾಮಿ ಅವರನ್ನ ಕಣಕ್ಕಿಳಿಸಿತು. ಹೀಗಾಗಿ ರಾಜಣ್ಣ ಅಲ್ಲಿ ಮತ್ತೆ ಸೋಲನ್ನು ಕಾಣಬೇಕಾಗಿ ಬಂತು. ಆದರೆ 2013ರಲ್ಲಿ ಮಧುಗಿರಿಯ ಜನತೆ ರಾಜಣ್ಣ ಅವರ ಕೈ ಹಿಡಿದ್ರು. ರಾಜಣ್ಣ 2ನೇ ಬಾರಿ ವಿಧಾನಸಭೆಯನ್ನು ಪ್ರವೇಶ ಮಾಡಿದ್ರು. ಮುಂದೆ 2018ರಲ್ಲಿ ಸೋತ ರಾಜಣ್ಣ 2023ರಲ್ಲಿ ಮತ್ತೆ ಮಧುಗಿರಿ ಕ್ಷೇತ್ರದಿಂದ ಆರಿಸಿ ಬಂದು ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಸಹಕಾರ ಮಂತ್ರಿ ಕೂಡ ಆದರು. ಜೊತೆಗೆ ಹಾಸನ ಜಿಲ್ಲೆಯ ಉಸ್ತುವಾರಿಯೂ ರಾಜಣ್ಣ ಅವರಿಗೆ ಸಿಕ್ತು. ಸಿದ್ದರಾಮಯ್ಯ ಅವರ ಬಣದ ನಿಷ್ಠಾವಂತ ಸೇನಾನಿಯಾಗಿ ರಾಜಣ್ಣ ಕಾಣಿಸ್ಕೊಳ್ತಾ ಇದ್ರು. ಸಿದ್ದರಾಮಯ್ಯನವರೇ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಬೇಕು ಅಂತ ಪ್ರತಿಪಾದಿಸುತ್ತಿದ್ದವರ ಪೈಕಿ ರಾಜಣ್ಣ ಕೂಡ ಒಬ್ಬರು. ಅಕಸ್ಮಾತ್ ಸಿದ್ದರಾಮಯ್ಯ ಬದಲಾಗೋದೇ ಆದರೆ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದ ನಾಯಕರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗಬೇಕು ಅಂತ ಹೇಳೋ ಮೂಲಕ ಯಾವುದೇ ಕಾರಣಕ್ಕೂ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬಾರದು ಅನ್ನೋದನ್ನ ಪರೋಕ್ಷವಾಗಿ ಹೇಳ್ತಾ ಬಂದವರು ರಾಜಣ್ಣ. ಹಾಗೆ ಉಪಮುಖ್ಯಮಂತ್ರಿ ಒಬ್ಬರೇ ಯಾಕಾಗಬೇಕು, 5 ಮಂದಿಯನ್ನು ಮಾಡಿ ಎಲ್ಲ ಜನಾಂಗಗಳಿಗೂ ಅವಕಾಶ ಕೊಡಿ ಅಂತ ಕೇಳಿದ್ದು. ಮುಖ್ಯಮಂತ್ರಿಯ ಬದಲಾವಣೆ ಅಷ್ಟೇ ಅಲ್ಲ, KPCC ಅಧ್ಯಕ್ಷರ ಬದಲಾವಣೆ ಆಗಬೇಕು, ನಾನು ಕೂಡ KPCC ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಅಂತ ಹೇಳಿದ್ದು. ಇದೆಲ್ಲ ಸಿದ್ದರಾಮಯ್ಯ ಅವರ ಪರ ಮತ್ತು DK ವಿರುದ್ಧ ರಾಜಣ್ಣ ಬ್ಯಾಟ್ ಬೀಸ್ತಾ ಹೋದ ಪರಿಯಾಗಿತ್ತು. ಇತ್ತೀಚೆಗಷ್ಟೇ KN ರಾಜಣ್ಣ ತಮ್ಮ ವಿರುದ್ಧ ಕೂಡ ಹನಿ ಟ್ರ್ಯಾಪ್ ಪ್ರಯತ್ನ ನಡೀತು ಅನ್ನೋ ಆರೋಪ ಮಾಡಿದ್ರು. ಅಲ್ಲೂ ಅವರ ಟಾರ್ಗೆಟ್ ಆಗಿದ್ದು DK ಶಿವಕುಮಾರ್ ಅನ್ನೋದ್ರಲ್ಲಿ ಯಾವ ಅನುಮಾನನೂ ಇರಲಿಲ್ಲ. ಹೀಗೆ ತಮ್ಮ ನೇರ ಮತ್ತು ಅಟ್ಯಾಕಿಂಗ್ ಶೈಲಿಯ ಮೂಲಕ ವಿವಾದಕ್ಕೆ ಗುರಿಯಾಗ್ತಾ ಇದ್ದ ರಾಜಣ್ಣ ಮೊನ್ನೆ ರಾಹುಲ್ ಗಾಂಧಿ ಅವರ ವೋಟ್ ಚೋರಿ ವಿರುದ್ಧ ಮಾತಾಡಿದ್ರು. ಅದು ವಿರುದ್ಧ ಅನ್ನೋದಕ್ಕಿಂತ ಆತ್ಮಾವಲೋಕನದ ಥರ ಮಾತುಗಳಾಗಿದ್ವು. ಅದರ ಪರಿಣಾಮ ಈಗ ಅವರ ತಲೆದಂಡ ಆಗಿದೆ. ಇಲ್ಲಿ ರಾಜಣ್ಣ ಅವರಿಗೆ ಒಂದು ಗೌರವಯುತ ಎಕ್ಸಿಟ್ಗೆ ಅವಕಾಶವನ್ನು ಕೊಡಬಹುದಿತ್ತು. ಹಿರಿಯ ನಾಯಕನನ್ನ ಹೀಗೆ ಸಂಪುಟದಿಂದ ವಜಾ ಮಾಡಿ ಅವಮಾನಿಸಬೇಕಾದ ಅಗತ್ಯ ಇರಲಿಲ್ಲ. ಆದರೆ ಯುವರಾಜನ ವಿರುದ್ಧ ಆಡಿದ ಮಾತುಗಳಿಗೆ ಪಾಠ ಕಲಿಸೋ ಪ್ರಯತ್ನ ಮತ್ತು ಬೇರೆಯವರಿಗೂ ಒಂದು ಎಚ್ಚರಿಕೆಯನ್ನ ರವಾನೆ ಮಾಡೋ ಪ್ರಯತ್ನ ಇಲ್ಲಿ ನಡೆದಂತಿದೆ. ಸೊ ರಾಜಣ್ಣ ಅವರನ್ನ ಸಚಿವ ಸಂಪುಟದಿಂದ ವಜಾ ಮಾಡುವ ಮೂಲಕ ಹಿರಿಯ ಸಹಕಾರಿ ಪರಿಶಿಷ್ಟ ಪಂಗಡದ ನಾಯಕ KN ರಾಜಣ್ಣ ಅವರನ್ನ ಅವಮಾನಿಸುವ ಕೆಲಸ ನಡೆದಿದೆ ಅನ್ನೋದು ಅವರ ಸಮಾಜ ಮಾಡ್ತಾ ಇರುವ ಆರೋಪ. ಸೆಪ್ಟೆಂಬರಲ್ಲಿ ಕ್ರಾಂತಿ ಆಗತ್ತೆ ಅಂತ ಹೇಳ್ತಲೇ ಪಾಪ ಆಗಸ್ಟಲ್ಲೇ ಸಚಿವ ಸ್ಥಾನವನ್ನು ರಾಜಣ್ಣ ಕಳ್ಕೋತಾ ಇದ್ದಾರೆ. ಅವರ ಮುಂದಿನ ನಡೆ ಹೇಗಿರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇದು ಗೆಳೆಯರೆ, ಯುವರಾಜನ ಮಾತುಗಳ ವಿರುದ್ಧ ಹೇಳಿಕೆ ಕೊಟ್ಟು ರಾಜ್ಯದ ಸಹಕಾರ ಸಚಿವರು ಮಾಜಿಯಾದ ಕಥೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.